ಇನ್ನು ರಾಜ್ಯದಲ್ಲಿ ತರಕಾರಿ ರೇಟ್ಗಳು, ಈರುಳ್ಳಿ ಬೆಳ್ಳುಳ್ಳಿ ರೇಟ್ಗಳು ಕೂಡ ಹೆಚ್ಚಾಗ್ತಿರುವಂತದ್ದು ಒಂದು ಸ್ವಲ್ಪ ದಿನ ಕಡಿಮೆ ಆಗಿತ್ತು. ಅದಾದ ನಂತರ ಈಗ ಮತ್ತೆ ರಾಜ್ಯದಲ್ಲಿ ಗ್ರಾಹಕರ ಕಣ್ಣೀರು ತರಿಸ್ತಾ ಇದೆ ಈರುಳ್ಳಿ. 1 ಕೆಜಿ ಈರುಳ್ಳಿ ಬೆಲೆ 60 ರಿಂದ 70 ರೂಪಾಯಿ. ಗಣೇಶ ಹಬ್ಬ ಬರ್ತಾ ಇರೋದ್ರಿಂದ, ಗಣೇಶ ಚತುರ್ಥಿ ಆ ಸಂದರ್ಭದಲ್ಲಿ 100 ಆದ್ರೂ ಕೂಡ ಅಚ್ಚರಿ ಇಲ್ಲ, ಅಷ್ಟರ ಮಟ್ಟಿಗೆ ಹೋಗ್ಬೋದು ಅಂತ. ರಾಜ್ಯದಲ್ಲಿ ಈರುಳ್ಳಿ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಆಗ್ತಿದೆ, ಡಿಮ್ಯಾಂಡ್ ಹೆಚ್ಚಾಗ್ತಿದೆ ಈರುಳ್ಳಿಗೆ. ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದಾಗಿ ಅಪಾರ ಬೆಳೆ ನಷ್ಟ ಆಗಿರುವಂತಹ ಕಾರಣ ಒಂದ್ ಕಡೆ ಈರುಳ್ಳಿ, ಇನ್ನೊಂದ್ ಕಡೆ ಬೆಳ್ಳುಳ್ಳಿ ಎರಡರ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಮಳೆಯಿಂದಾಗಿ ಅಪಾರ ನಷ್ಟ ಆಯಿತು. ಮಾರುಕಟ್ಟೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಈರುಳ್ಳಿ ಬರ್ತಾ ಇಲ್ಲ. ರಾಜ್ಯಕ್ಕೆ ಪುಣೆ ಹಾಗೆ ಮಹಾರಾಷ್ಟ್ರ ಭಾಗದಿಂದ ಈರುಳ್ಳಿಯನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಈರುಳ್ಳಿ, ಇನ್ನೊಂದ್ ಕಡೆ ಬೆಳ್ಳುಳ್ಳಿ ಕೂಡ 400 ರಿಂದ 500 ಈಗ ತಲುಪುವಂಥದ್ದಿದೆ. ಗ್ರಾಹಕರಿಗೆ ಸಾಂಬಾರು, ತಿಳಿಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ಈಗ ಯೋಚಿಸಬೇಕಾದಂತಹ ಪರಿಸ್ಥಿತಿ. ಗ್ರಾಹಕರ ಪಾಲಿಗೆ ಎರಡೂ ರೇಟ್ ಕೂಡ, ಈರುಳ್ಳಿ ಬೆಳ್ಳುಳ್ಳಿ ಪ್ರತಿ ಮನೆಯಲ್ಲೂ ಬೇಕೇ ಬೇಕು. ಆದ್ರೆ ಈ ರೇಟ್ ಜಾಸ್ತಿ ಆದ್ರೆ ರೈತರಿಗೆ ಹೋಗುತ್ತಾ ಅಷ್ಟು, ಅದು ಮುಖ್ಯ. ರೈತರಿಗೂ ತಲುಪಿದ್ರೆ ಓಕೆ, ನಾವು ಕೊಟ್ಟಂತ ಹಣಕ್ಕೆ ಏನೋ ಒಂದು ರೈತರಿಗಾದ್ರೂ ಉಪಯೋಗ ಆಗುತ್ತೆ ಅಂತ. ಒಂದಷ್ಟು ದಿನ ರೇಟ್ ಜಾಸ್ತಿ ಆಗುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಹೌದು. ಆದ್ರೆ ಮಧ್ಯವರ್ತಿಗಳಿಗೇನೆ ಇದು ತಲುಪುತ್ತಾ? ದುಬಾರಿ ದುನಿಯಾದಲ್ಲಿ ಗ್ರಾಹಕರ ಜೇಬು ಸುಡ್ತಾ ಇದೆ. ಬೆಲೆ ಏರಿಕೆ ಬೆಂಕಿಯಲ್ಲಿ ಗ್ರಾಹಕರೀಗ ಬೆಂದು ಹೋಗ್ತಿದ್ದಾರೆ.